ನಮಸ್ಕಾರ ವೀಕ್ಷಕರೇ, ಇವತ್ತಿನ ರಾಶಿ ಭವಿಷ್ಯವನ್ನು ನಾವು ಹೇಗೆ ಇದೆ ಎಂದು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಇವತ್ತು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರಾ, ಯಾರ್ಯಾರು ಇವತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದಾರಾ, ಅವರಿಗೆಲ್ಲರಿಗೂ ಶುಭಾಶಯವನ್ನು ತಿಳಿಸುತ್ತಾ ಇವತ್ತಿನ ಮೇಷದಿಂದ ಮೀನರಾಶಿಯವರೆಗಿನ ಎಲ್ಲ ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲನಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಉತ್ತಮ ದಿನವಾಗಲಿದೆ. ಅದು ಸಾಮಾಜಿಕ ಕ್ಷೇತ್ರವಾಗಿರಲಿ ಅಥವಾ ಉದ್ಯೋಗ ವ್ಯಾಪಾರ ಅಥವಾ ಇತರ ಕ್ಷೇತ್ರವಾಗಿರಲಿ, ನೀವು ಇರುವ ಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳಿಂದ ನೀವು ಖಂಡಿತವಾಗಿಯೂ ಲಾಭವನ್ನು ಪಡೆಯುತ್ತೀರಿ. ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಕೆಲವು ಸಂತೋಷಕರ ಸ್ಥಳಕ್ಕೆ ಹೋಗಲು ಯೋಜನೆಗಳನ್ನು ನೀವು ಇವತ್ತು ಮಾಡಬಹುದು. ಆದರೆ ಮಳೆ ಅಥವಾ ಇತರ ಪರಿಸ್ಥಿತಿಯ ಕಾರಣದಿಂದ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿದರೆ ಒಳ್ಳೆಯದು. ಮಾನಸಿಕ ಒತ್ತಡ ನಿಮಗೆ ಕಡಿಮೆ ಇರುತ್ತದೆ. ಪರಿಚಿತರೊಂದಿಗೆ ಮಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸ್ನೇಹಿತರು, ಜೀವನ ಸಂಗಾತಿ ಮತ್ತು ಮಕ್ಕಳಿಂದಲೂ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯುತ್ತೀರಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಗಾಯದಿಂದ ಬಳಲುತ್ತಿರುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹಣಕಾಸಿನ ವಿಷಯದಲ್ಲಿ ದಿನವೂ ನಿಮ್ಮ ಪರವಾಗಿಯೇ ಇರುತ್ತದೆ. ಭಗವಾನ್ ಸೂರ್ಯನಾರಾಯಣನಿಗೆ ಹೂವುಗಳನ್ನು ಅರ್ಪಿಸಿ ಕೈ ಮುಗಿದರೆ ಒಳ್ಳೆಯದೇ. ನೀವು ಆತ್ಮಬಲ ಮತ್ತು ಪ್ರತಿಷ್ಠೆಯನ್ನು ಇವತ್ತು ಪಡೆಯುತ್ತೀರಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರೆಗೆ ಕೆಲವು ದಿನಗಳಿಂದ ಅಂಟುಕೊಂಡಿದ್ದ ಕಾರ್ಯಗಳು ಪೂರ್ಣವಾಗುವುದು ಹಾಗೂ ಕೆಲವು ದಿನಗಳಿಂದ ಅಂಟುಕೊಂಡಿದ್ದ ಕೆಲವು ಕಳಂಕಗಳು ಕೂಡ ಇವತ್ತು ಕಳೆಯುತ್ತವೆ. ಕೆಲಸದಲ್ಲಿ ಯಶಸ್ಸು ಮತ್ತು ಖ್ಯಾತಿಯನ್ನು ನೀವು ಪಡೆಯುತ್ತೀರಿ. ಮನೆಯಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣವು ನಿಮ್ಮ ಮನಸ್ಸನ್ನು ಹಾಗೂ ನಿಮ್ಮ ಕುಟುಂಬವನ್ನು ಸಂತೋಷವಾಗಿ ಇರಿಸುತ್ತದೆ. ನೀವು ಇಂದು ಸ್ನೇಹಿತರ ಮತ್ತು ಸಂಬಂಧಿಕರೊಂದಿಗೆ ಸಾಮರಸ್ಯದ ಸಂಬಂಧವನ್ನು ಹೊಂದಬಹುದು. ಆರೋಗ್ಯವು ನಿಮ್ಮ ಪರವಾಗಿ ಉಳಿಯುತ್ತದೆ. ಕೆಲಸದ ವ್ಯವಹಾರದಲ್ಲಿ ನಿಮ್ಮ ತಂತ್ರವು ಅಥವಾ ಕಾರ್ಯತಂತ್ರವು ಕಾರ್ಯನಿರ್ವಹಿಸುತ್ತದೆ. ಆರ್ಥಿಕ ಲಾಭವು ನಿರೀಕ್ಷೆಗಿಂತ ಕಡಿಮೆ ಇರುತ್ತದೆ. ಆದರೆ ಕಚೇರಿಯಲ್ಲಿ ವಿವಾದ ಅಥವಾ ಸಹೋದ್ಯೋಗಿಗಳಿಂದ ದೂರವಾಗುವ ಸಾಧ್ಯತೆಗಳು ಇವೆ. ಸಂಯಮ ಮತ್ತು ಪ್ರಾಯೋಗಿಕತೆಯಿಂದ ಕೆಲಸ ಮಾಡಬೇಕಾಗುತ್ತದೆ. ನೀವು ಕೇಳುವುದನ್ನು ಮತ್ತು ಕೇಳುವವರನ್ನು ಯಾವತ್ತೂ ನಂಬಬೇಡಿ. ಬಡವರಿಗೆ ಬಟ್ಟೆ, ಅನ್ನ ದಾನ ಮಾಡಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಕಡಿಮೆ ಇರುತ್ತದೆ. ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಮನಸ್ಸು ತಿರುಗಬಹುದು. ನಿಗೂಢ ಅಧ್ಯಯನಗಳ ಮೂಲಕ ನಿಮ್ಮ ಆಕರ್ಷಣೆ ಇನ್ನೂ ಹೆಚ್ಚಾಗಲಿದೆ. ಆಳವಾದ ಧನವು ನಿಮಗೆ ಅಲೌಕಿಕ ಭಾವನೆಯನ್ನು ನೀಡುತ್ತದೆ. ಜೀವನದ ಕೆಲವು ಹೊಸ ರಹಸ್ಯಗಳು ನಿಮಗೆ ಇವತ್ತು ಗೊತ್ತಾಗಬಹುದು. ಆದರೆ ಇಂದು ನಿಮ್ಮಲ್ಲಿ ಉಂಟಾದ ಅಹಂಕಾರ ಭಾವನೆಯು ಕೂಡ ಇದಕ್ಕೆ ಕಾರಣವಾಗಬಹುದು. ಇದರಿಂದ ನಿಮ್ಮ ಜೀವನದಲ್ಲಿರುವ ರಹಸ್ಯಗಳು ನಿಮಗೆ ಗೊತ್ತಾಗುತ್ತವೆ. ನೀವು ಅದನ್ನು ನಿಯಂತ್ರಿಸಬೇಕು. ಯಾರೊಬ್ಬರ ಸಣ್ಣ ಮಾತನ್ನು ಸಹಿಸಲು ನಿಮ್ಮ ಕಡೆ ಇವತ್ತು ಸಾಧ್ಯವಾಗಲ್ಲ. ಇಂದು ಮಾತಿನ ಮೇಲೆ ಸಂಯಮವನ್ನು ಇಟ್ಟುಕೊಳ್ಳಲು ಮತ್ತು ಕಡಿಮೆ ಮಾತನಾಡಲು ನಿಮಗೆ ಸಲಹೆ ಇಲ್ಲಿ ನೀಡಲಾಗಿದೆ. ಇದು ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಸಾಮರಸ್ಯವನ್ನು ಕಾಪಾಡುತ್ತದೆ. ಇಂದು ನೀವು ಕೆಲಸದ ಸ್ಥಳ ಅಥವಾ ಇತರ ವಿಧಾನಗಳ ಮೂಲಕ ಹಠಾತ್ ಹಣದ ಲಾಭವನ್ನು ಪಡೆಯುತ್ತೀರಿ. ಅಂದಹಾಗೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಇಂದು ಅನುಕೂಲಕರ ದಿನ ಅಲ್ಲ. ಒಳ್ಳೆಯ ಕೆಲಸ ಪ್ರಾರಂಭಿಸದೇ ಇದ್ದರೆ ಒಳ್ಳೆಯದು. ಆದ್ದರಿಂದ ಇಂದು ಈ ವಿಷಯದಲ್ಲಿ ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು. ನಿಮ್ಮ ಆರೋಗ್ಯ ಇಂದು ಉತ್ತಮವಾಗಿರುತ್ತದೆ. ಗಣೇಶನಿಗೆ ಹೂವನ್ನು ಅರ್ಪಿಸಿ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಇಂದಿನ ದಿನ ಅರ್ಧ ಭಾಗ ಸ್ವಲ್ಪ ಮಟ್ಟಿಗೆ ನೋವಿನಿಂದ ಕೂಡಿದೆ. ಹಿಂದಿನ ಅಜಾಗರೂಕತೆ ಹಾಗೂ ಚಾಲನೆಯಲ್ಲಿ ಜಾಗರೂಕತೆಯಿಂದ ನೀವು ದೈಹಿಕ ನೋವನ್ನು ಅನುಭವಿಸಬಹುದು. ಪದೇ ಪದೇ ಪ್ರಯತ್ನ ಮಾಡಿದರೂ ಕೆಲಸ ಪೂರ್ಣಗೊಳ್ಳದ ಕಾರಣ ಮಾನಸಿಕವಾಗಿ ನೀವು ತೊಂದರೆಗೆ ಒಳಗಾಗಬಹುದು. ಕೋಪವನ್ನು ಹತೋಟಿಯಲ್ಲಿ ಇಟ್ಟುಕೊಂಡರೆ ಒಳ್ಳೆಯದು. ಅತಿಯಾದ ಖರ್ಚಿನಿಂದ ನಿಮ್ಮ ಬಜೆಟ್ ಕೂಡ ಇಂದು ಪರಿಣಾಮ ಬೀರುತ್ತದೆ. ಮಧ್ಯಾಹ್ನದ ನಂತರ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತವೆ. ಯಾವುದೇ ರೂಪದಲ್ಲಿ ಹಣದ ಒಳಹರಿವು ಇರುತ್ತದೆ. ಆದರೆ ದೈಹಿಕ ಕುಟುಂಬದ ಸಮಸ್ಯೆಗಳಿಂದ ದಿನವೂ ಸ್ವಲ್ಪ ಏರುಪೇರು ಆಗುತ್ತದೆ. ವಿಷ್ಣುವಿಗೆ ಇವತ್ತು ಪೂಜೆ ಮಾಡಿದರೆ ಒಳ್ಳೆಯದಾಗತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ಜನರು ಯೋಚಿಸದೆ ಯಾವುದೇ ಹೆಜ್ಜೆಗಳನ್ನು ಇಡುವುದನ್ನು ತಪ್ಪಿಸಬೇಕು. ಹೇಗಾದರೂ ನೀವು ಇಂದು ಯಾವುದೇ ಕೆಲಸವನ್ನು ಮಾಡಿದರೂ ಬೇಗ ಅಥವಾ ನಂತರ ನೀವು ಖಂಡಿತವಾಗಿಯೂ ಅದರಲ್ಲಿ ಯಶಸ್ವಿ ಆಗುತ್ತೀರಿ. ಪ್ರತಿಸ್ಪರ್ಧಿಗಳನ್ನು ಸೋಲಿಸಲಿ ನೀವು ಯಶಸ್ವಿ ಆಗುತ್ತೀರಿ. ಒಡಹುಟ್ಟಿದವರು ಮತ್ತು ನೆರೆಹೊರೆಯವರೊಂದಿಗೆ ಉತ್ತಮವಾದ ಸಂಬಂಧ ಇರುತ್ತದೆ. ಆದರೆ ಅತಿಯಾದ ಪ್ರೀತಿಯು ಇಂದು ಅಪಶ್ರುತಿಗೆ ಕಾರಣವಾಗಬಹುದು ಎಂಬುದನ್ನು ನೀವು ನೆನಪಿನಲ್ಲಿ ಇಡಿ. ಕೆಲಸದ ಸ್ಥಳದಿಂದ ಆರ್ಥಿಕ ಲಾಭವೂ ಇರುತ್ತದೆ. ಕುಟುಂಬ ಸದಸ್ಯರಿಂದ
ಕಡಿಮೆ ಬೆಂಬಲ ನಿಮಗೆ ಇರುತ್ತದೆ. ಆದರೆ ಇಂದು ನೀವು ಸಾರ್ವಜನಿಕ ಗೌರವವನ್ನು ಪಡೆಯುತ್ತೀರಿ. ಇಂದು ನೀವು ಆರೋಗ್ಯದ ವಿಷಯದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿನ ಇಂದು ಚಿಂತೆ ಮತ್ತು ಆತಂಕದಿಂದ ಪ್ರಾರಂಭವಾಗುತ್ತದೆ. ಇದರೊಂದಿಗೆ ನೀವು ಆರೋಗ್ಯ ಸಂಬಂಧಿತ ದೂರುಗಳನ್ನು ಸಹ ಅನುಭವಿಸಬಹುದು. ತಲೆ ಮತ್ತು ದೇಹದ ನೋವಿನಿಂದಾಗಿ ಆಲಸ್ಯವನ್ನು ನೀವು ಅನುಭವಿಸುತ್ತೀರಿ. ಕನ್ಯಾ ರಾಶಿಯವರಿಗೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ದಿನವು ಉತ್ತಮವಾಗಿ ಇರುತ್ತದೆ. ಆಕಸ್ಮಿಕ ಹಣವು ಕಾಕತಾಳೀಯವಾಗಿ ಖರ್ಚಾಗಬಹುದು. ಆದ್ದರಿಂದ ಇಂದು ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಇಂದು ನೀವು ನಿಮ್ಮ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ನಿಮ್ಮ ಮನಸ್ಸಿನಲ್ಲಿ ಕೆಲಸದ ಪ್ರಜ್ಞೆಯು ಹೆಚ್ಚಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಚಿತ್ರವನ್ನು ಗಮನದಲ್ಲಿ ಇಟ್ಟುಕೊಂಡು ವರ್ತಿಸಬೇಕು. ಇಂದು ಯಾರಿಂದಲೂ ದಾರಿ ತಪ್ಪಬೇಡಿ. ಯಾರಾದರೂ ನಿಮಗೆ ಸಲಹೆ ಕೊಟ್ಟರೆ ಸ್ವಲ್ಪ ಯೋಚನೆಯಿಂದ ಅದನ್ನು ತಗೊಂಡ್ರೆ ಒಳ್ಳೆಯದು. ನಿಮ್ಮ ವಿವೇಚನೆಯಿಂದ ಇವತ್ತು ನೀವು ವರ್ತಿಸಿದರೆ ಒಳ್ಳೆಯದು. ಮನೆಯ ವಾತಾವರಣವು ನಿಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ ಇರಬಹುದು. ಅಕ್ಕಿ ಅಥವಾ ಸಕ್ಕರೆಯನ್ನು ದಾನ ಮಾಡುವುದು ಶುಭವಾಗಲಿದೆ. ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿ. ತುಲಾರಾಶಿಯ ಜನರು ಇಂದು ಹೊಸದನ್ನು ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಕೆಲಸದ ಪ್ರಾರಂಭದಲ್ಲಿ ನಕಾರಾತ್ಮಕ ಆಲೋಚನೆಗಳಿಂದ ಮನಸ್ಸು ಖಿನ್ನತೆಗೆ ಒಳಗಾಗಬಹುದು ಮತ್ತು ನಿರಾಶೆಗೊಳ್ಳಬಹುದು. ಹಣಗಳಿಗೆ ಕೂಡ ಇಂದು ಸಾಮಾನ್ಯವಾಗಿ ಇರುತ್ತದೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ದೈಹಿಕ ಮತ್ತು ಮಾನಸಿಕ ಅಸ್ವಸ್ಥತೆಯನ್ನು ನೀವು ಅನುಭವಿಸುತ್ತೀರಿ. ಪೋಷಕರೊಂದಿಗೆ ಭಿನ್ನಾಭಿಪ್ರಾಯಗಳು ಇರಬಹುದು ಅಥವಾ ಅವರ ಆರೋಗ್ಯವು ಕೂಡ ಇವತ್ತು ಹದಗೆಡಬಹುದು. ಭೂಮಿ, ಮನೆ, ವಾಹನ ಇತ್ಯಾದಿ ದಾಖಲೆಗಳಲ್ಲಿ ನೀವು ಜಾಗರೂಕರಾಗಿ ಇದ್ದರೆ ಒಳ್ಳೆಯದು. ಮೋಸ ಹೋಗುವ ಸಂಭವ ಇದೆ. ನಿಮ್ಮ ಸ್ನೇಹಿತರು ಅಥವಾ ಕುಟುಂಬಸ್ಥರಿಂದ ನೀವು ಜಲಮೂಲಗಳು ಅಥವಾ ಎತ್ತರದ ಪ್ರದೇಶಗಳಿಗೆ ಹೋಗೋದನ್ನು ತಪ್ಪಿಸಿದರೆ ಒಳ್ಳೆಯದು. ಈ ಸ್ಥಳಗಳಲ್ಲಿ ಜಾಗರೂಕರಾಗಿ ಇರಿ. ನೀವು ಇಂದು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಬೇಕು. ನೀವು ಇಂದು ಸಂಕಟನಾಶನ ಗಣೇಶನ ಸ್ತೋತ್ರವನ್ನು ಪಠಿಸಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಜನರು ತಮ್ಮ ಹಠಮಾರಿ ನಡವಳಿಕೆಯನ್ನು ಬಿಟ್ಟು ಸಮಾಧಾನಕರ ನಡವಳಿಕೆಯನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಇಂದು ನೀವು ಏನನ್ನು ಹಿಡಿದರೂ ಮನವೊಲಿಸಿದ ನಂತರವೇ ಬಿಡುತ್ತೀರಿ. ಅದು ಮನೆಯಲ್ಲಿ ಇರಲಿ ಅಥವಾ ಹೊರಗಿನಲ್ಲಿ ಇರಲಿ. ನಿಮ್ಮ ನಡವಳಿಕೆಯು ಜನರಿಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇಂದು ನಿಮ್ಮ ಮಾತು ಕೂಡ ಅನಿಯಂತ್ರಿತವಾಗಿ ಉಳಿಯುತ್ತದೆ. ಇದರಿಂದಾಗಿ ನಿಮ್ಮ ಆಪ್ತರೊಂದಿಗೆ ನೀವು ದೂರವಾಗಬಹುದು. ಕೆಲಸದ ಮುಂಭಾಗದಲ್ಲಿ ಗೊಂದಲಮಯ ಮನಸ್ಸು ನಿಮಗೆ ಯಾವುದೇ ಘನ ನಿರ್ಧಾರವನ್ನು ತಲುಪಿಸಲು ಅನುಮತಿಸುವುದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಕೆಲಸದ ಮೇಲೆ ಇಂದು ಪರಿಣಾಮ ಬೀರುತ್ತದೆ. ನೀವು ತಾಳ್ಮೆಯಿಂದ ದಿನವನ್ನು ಕಳೆಯಿರಿ. ಹೊಸ ಕೆಲಸವನ್ನು ಪ್ರಾರಂಭಿಸುವ ಪ್ರಮುಖ ನಿರ್ಧಾರಗಳು ಮತ್ತು ಆಲೋಚನೆಗಳನ್ನು ಇಂದು ನಿಮ್ಮ ಮನಸ್ಸಿನಿಂದ ದೂರ ಇಟ್ಟರೆ ಒಳ್ಳೆಯದು. ಇನ್ನು ಸೂರ್ಯನಿಗೆ ಅಥವಾ ಗಣೇಶನಿಗೆ ಇವತ್ತು ಹೂಗಳನ್ನು ಅರ್ಪಿಸಿ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ನಿಮ್ಮ ಹೆಚ್ಚಿನ ಕಾರ್ಯಗಳು ಇಂದು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಸಂತೋಷದ ಭಾವನೆ ಇರುತ್ತದೆ. ಉದ್ಯೋಗ ಮತ್ತು ವ್ಯಾಪಾರ ಸ್ಥಳದಲ್ಲಿ ಪರಿಸ್ಥಿತಿಯು ನಿಮಗೆ ಅನುಕೂಲಕರವಾಗಿ ಇರುತ್ತದೆ ಮತ್ತು ನೀವು ಯೋಜಿತ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಹಿರಿಯರ ಮತ್ತು ಉನ್ನತ ಅಧಿಕಾರಿಗಳ ಆಶೀರ್ವಾದದಿಂದ ನೀವು ಯಾವುದೇ ರೀತಿಯ ಮಾನಸಿಕ ಒತ್ತಡದಿಂದ ಮುಕ್ತರಾಗುತ್ತೀರಿ. ಮನೆಯ ಜೀವನದಲ್ಲಿ ಸಂತೋಷ ಇರುತ್ತದೆ. ಹಣ ಮತ್ತು ಪ್ರಚಾರದ ಮೊತ್ತವು ಇವತ್ತು ನಿಮಗೆ ಒಳ್ಳೆಯದಾಗಲಿದೆ. ಇದರಿಂದ ನಿಮ್ಮ ಪ್ರಭಾವ ಇವತ್ತು ಹೆಚ್ಚಾಗಲಿದೆ. ಸಂಜೆಯ ಸಮಯವು ಒತ್ತಡ ಮತ್ತು ಆಯಾಸದಿಂದ ಇವತ್ತು ನಿಮಗೆ ಕೂಡಿರುತ್ತದೆ. ಮನರಂಜನೆಯ ಸಾಧನಗಳನ್ನು ಕಂಡುಕೊಳ್ಳುತ್ತದೆ. ಇಂದು ಭಾವನೆಗಳಿಗೆ ಒಳಗಾಗುವ ಮೂಲಕ ನಿಮ್ಮ ಮನಸ್ಸನ್ನು ಯಾರಿಗೂ ಹೇಳಬೇಡಿ. ಇಲ್ಲದಿದ್ದರೆ ಅದು ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇವತ್ತು ಹನುಮಾನ್ ಚಾಲಿಸ ಪಠಿಸಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಗೃಹಸ್ಥ ಜೀವನ ಮತ್ತು ವೈವಾಹಿಕ ಜೀವನವು ಸಂತೋಷ ಮತ್ತು ಶಾಂತಿಯಿಂದ ತುಂಬಿರುತ್ತದೆ. ಕುಟುಂಬ ಮತ್ತು ಆತ್ಮೀಯ ಸ್ನೇಹಿತರೊಂದಿಗೆ ಎಲ್ಲೋ ಹೋಗಿ ರುಚಿಕರವಾದ ಆಹಾರವನ್ನು ಸೇವಿಸುವ ಅವಕಾಶ ಇರುತ್ತದೆ. ಹೆಚ್ಚಾಗಿ ನೀವು ಪ್ರವಾಸಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಅಲ್ಪಾವಧಿಯ ವಾಸ್ತವ್ಯವನ್ನು ಆಯೋಜಿಸುವ ಸಾಧ್ಯತೆಯೂ ಇದೆ. ನಿಮ್ಮ ಆರೋಗ್ಯ ಇಂದು ಉತ್ತಮವಾಗಿರುತ್ತದೆ. ಹೊಸ ಮತ್ತು ಹಳೆಯ ಕೆಲಸಗಳಿಂದ ನಿಮಗೆ ಲಾಭವಿದೆ. ದೂರದಲ್ಲಿರುವ ಪ್ರೀತಿಪಾತ್ರರ ಸುದ್ದಿ ನಿಮಗೆ ಸಂತೋಷವನ್ನು ನೀಡುತ್ತದೆ. ಸಾರ್ವಜನಿಕ ಜೀವನದಲ್ಲಿ ನೀವು ಪಾಲುದಾರಿಕೆ ಮತ್ತು ಗೌರವವನ್ನು ಪಡೆಯುತ್ತೀರಿ. ದಿನದ ಎರಡನೇ ಭಾಗದಲ್ಲಿ ಅಂದರೆ ಮಧ್ಯಾಹ್ನ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತರಾಗಿದ್ದರೆ ಒಳ್ಳೆಯದು. ಇನ್ನು ಸಾಯಿಬಾಬಾ ಹಾಗೂ ಶ್ರೀ ಪಂಡರಾಬಾಯಿ ಇವರ ಭಜನೆಗಳನ್ನು ಪಠಿಸಿದರೆ ಒಳ್ಳೆಯದು. ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು
ಮನಸ್ಸಿನಿಂದ ಸಂತೋಷವಾದ ಮತ್ತು ಉಲ್ಲಾಸದಿಂದ ನೀವು ಇರುತ್ತೀರಿ. ರುಚಿಕರವಾದ ಆಹಾರ, ಪ್ರಯಾಣ ಅಥವಾ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಭೇಟಿಯಾಗಲು ನಿಮಗೆ ಅವಕಾಶ ಇರುತ್ತದೆ. ನಿಮ್ಮ ಸಂಗಾತಿಯೊಂದಿಗಿನ ನಿಕಟತೆಯಿಂದಾಗಿ ನೀವು ಭವಿಷ್ಯದ ಬಗ್ಗೆ ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ. ದಿನದ ಆರಂಭದಿಂದ ಮಧ್ಯಾಹ್ನದವರೆಗೆ ಕ್ಷೇತ್ರದಲ್ಲಿ ಹೆಚ್ಚು ಶ್ರಮ ವಹಿಸಬೇಕಾಗುತ್ತದೆ. ಪ್ರತಿಯಾಗಿ ಸಂಜೆ ಸುಮಾರಿಗೆ ನಿರೀಕ್ಷಿತ ಲಾಭಗಳು ನಿಮಗೆ ದೊರೆಯುತ್ತವೆ. ಕೆಲವು ಶುಭ ಸಮಾರಂಭಗಳಲ್ಲಿ ನೀವು ಭಾಗವಹಿಸಲು ಹೋಗಬೇಕಾಗಬಹುದು. ಇಂದು ನೀವು ಸ್ನೇಹಿತರು ಮತ್ತು ಪರಿಚಯಸ್ಥರಿಂದ ಆಹ್ಲಾದಕರ ಸುದ್ದಿಗಳನ್ನು, ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತೀರಿ. ಇವತ್ತು ಶಿವ ಭಜನೆಯನ್ನು ಮಾಡಿದರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಆರಂಭದಿಂದಲೂ ನಕಾರಾತ್ಮಕ ಆಲೋಚನೆಗಳು ಮನಸ್ಸಿನಲ್ಲಿ ಪ್ರಭಾವ ಬೀರುವುದಿಲ್ಲ. ಮಾನಸಿಕ ಅಸ್ವಸ್ಥತೆಯು ನಿಮ್ಮನ್ನು ತೊಂದರೆಗೆ ಇಳಿಸುತ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಉದ್ಯೋಗದಲ್ಲಿ ನೀವು ಉನ್ನತ ಅಧಿಕಾರಿಗಳೊಂದಿಗೆ ಹೆಜ್ಜೆ ಇಡಬೇಕು. ಇಲ್ಲದಿದ್ದರೆ ನೀವು ಭವಿಷ್ಯದ ಲಾಭಗಳಿಂದ ವಂಚಿತರಾಗಬಹುದು. ಮಕ್ಕಳ ಸಮಸ್ಯೆ ನಿಮ್ಮನ್ನು ಚಿಂತೆಗೀಡು ಮಾಡುತ್ತದೆ. ಸ್ಪರ್ಧಿಗಳು ತಮ್ಮ ಚಲನೆಗಳಲ್ಲಿ ಯಶಸ್ವಿಯಾಗುತ್ತಾರೆ. ಇಂದು ಪ್ರಮುಖ ನಿರ್ಧಾರಗಳನ್ನು ಮುಂದೂಡಿ. ಆದಾಯ ಮತ್ತು ಖರ್ಚಿನ ವಿಷಯಗಳಲ್ಲಿ ದಿನವು ಸಮತೋಲನದಲ್ಲಿ ಇರುತ್ತದೆ. ಇನ್ನು ಗಣೇಶನಿಗೆ ನೀವು ಹೂಗಳನ್ನು ಅರ್ಪಿಸಿದರೆ ಒಳ್ಳೆಯದು. ಇಲ್ಲಿಗೆ ಈ ಭವಿಷ್ಯ ರಾಶಿ ಮುಗಿಯಿತು. ನಿಮ್ಮ ಭವಿಷ್ಯ ನಿಜವಾಗಿದ್ದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ವಿಡಿಯೋ ಬರೆದಿದ್ದಕ್ಕೆ ಕ್ಷಮಿಸಬೇಕು. ನಾಳೆಯಿಂದ ವಿಡಿಯೋಸ್ ಕಂಟಿನ್ಯೂ ಬರುತ್ತದೆ.